ಸಚಿವ ಜಮೀರ್ ಅಹಮದ್ಗೆ ದೆಹಲಿ ಶಾಕ್ ಕೊಡ್ತಾ ಇದೆ. ಸಚಿವ ಜಮೀರ್ಗೆ ಹೈಕಮಾಂಡ್ ನಿಂದ ದಿಢೀರ್ ಬುಲಾವ್ ಬಂದಿದೆ. ಹೈಕಮಾಂಡ್ ಒಂದ್ ಕಡೆ ಜಮೀರ್ ಅವರನ್ನ ಬರ ಹೇಳಿರೋದ್ರ ಹಿಂದಿನ ಕಾರಣ ಏನು? ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಜಮೀರ್ ದೆಹಲಿ ಭೇಟಿ. ಹೈಕಮಾಂಡ್ ದಿಢೀರ್ ಅಂತ ಬುಲಾವ್ ಕೊಟ್ಟಿದೆ ಜಮೀರ್ಗೆ. ಸಂಚಲನವನ್ನು ಮೂಡಿಸ್ತಾ ಇದೆ ಈ ಬೆಳವಣಿಗೆ. ಇವತ್ತು ಸಂಜೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ ಸಚಿವ ಜಮೀರ್. ಪಕ್ಷದ ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನ ಸ್ಫೋಟಗೊಂಡಿದೆ. ಇದರ ನಡುವೆ ಹೈಕಮಾಂಡ್ ಮುಂದೆ ತಮ್ಮ ಸ್ಪಷ್ಟನೆಯನ್ನು ಸಚಿವ ಜಮೀರ್ ನೀಡಿದ್ದಾರೆ. ಜಮೀರ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಇದು ಕುತೂಹಲ ಮೂಡಿಸುತ್ತಿದೆ. ಸಚಿವ ಜಮೀರ್ ಅಹಮದ್ಗೆ ದೆಹಲಿ ಕೈ ನಾಯಕರು ಶಾಕ್ ಕೊಡ್ತಾರ. ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ಇದೇ ಕಾರಣಕ್ಕೆ ದೆಹಲಿಗೆ ಸಂಜೆ ತೆರಳಲಿದ್ದಾರೆ. ಸಂಜೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲಿದ್ದಾರೆ ಜಮೀರ್. ಪಕ್ಷದ ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನ ಒಂದ್ ಕಡೆ ಸ್ಫೋಟ, ಮತ್ತೊಂದು ಕಡೆ ಹೈಕಮಾಂಡ್ ಜಮೀರ್ ಅವರನ್ನ ಬರ ಹೇಳಿರೋದ್ರ ಕಾರಣ ಏನು? ಜಮೀರ್ ಅವರ ನಡೆಯಿಂದಾಗಿ ಹೈಕಮಾಂಡ್ ಮುಜುಗರಕ್ಕೀಡಾಗಿದೆಯಾ ಅಥವಾ ರಾಜ್ಯದಲ್ಲಿ ಪಕ್ಷಕ್ಕೆ ಈ ಬೈ ಎಲೆಕ್ಷನ್ ಅಲ್ಲಿ ಹಿನ್ನಡೆ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ಅವರ ಮೇಲೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಬಹುದಾ, ಶಿಸ್ತು ಕ್ರಮವನ್ನ? ಈ ಕುತೂಹಲವಂತೂ ಇದೆ. ಇವತ್ತು ಸಂಜೆ ದೆಹಲಿಯಲ್ಲಿ ಅಂದ್ರೆ ಸಂಜೆ ದೆಹಲಿಗೆ ತೆರಳಲಿರುವ ಜಮೀರ್ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಹಾಗಾದ್ರೆ ಕುತೂಹಲ ಮೂಡಿಸ್ತಾ ಇದೆ ಜಮೀರ್ ಅವರ ಈ ಭೇಟಿಯ ಕಾರಣ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತದ್ದು ದೆಹಲಿಯ ಈ ಭೇಟಿ. ಗಮನಿಸ್ತಾ ಹೋಗಬಹುದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರ ಯಾವ ಪರಿಯಾಗಿ ಭಾರೀ ಚರ್ಚೆಗೆ ಕಾರಣವಾಯಿತು ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಮುನಿಸಿಕೊಂಡಿದ್ರು ಜಮೀರ್ ಅನ್ನುವಂಥದ್ದು ಒಂದೆಡೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವ ಪ್ರಯತ್ನಕ್ಕೆ ಮುಂದಾಗಲಾಗಿತ್ತು ಅನ್ನುವಂಥ ಕಾರಣಕ್ಕೇನೆ ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಪಡ್ಕೊಂಡಿರುವಂಥದ್ದು ಹೈಕಮಾಂಡ್. ಇದರ ಬೆಳವಣಿಗೆ ನಡುವೆ ಈಗ ಜಮೀರ್ ಅವರನ್ನ ದೆಹಲಿಗೆ ಬರ ಹೇಳಿರುವಂಥದ್ದು ಕುತೂಹಲ ಮೂಡಿಸ್ತಿದೆ. ಊಟಕ್ಕೆ ಕರೆದಿದ್ರು ನಮ್ಮ ವೇಣುಗೋಪಾಲ್ ಅಂತ XMLC ಊಟಕ್ಕೆ ಕರೆದಿದ್ರು. ಅವ್ರೇನೋ ಹೈದರಾಬಾದ್ ಹೋಗ್ತಾ ಇದ್ರು. ಪರಮೇಶ್ವರ್ ತುಮಕೂರಿಂದ ಬಂದ್ರು. ಅವರು ಏನ್ ಮಾಡಿದ್ರು, ಇಲ್ಲೇ ಊಟ ಮಾಡ್ಬಿಡೋ ಜಮೀರ್ ಬಂದವರು ಅಂತ ಅವರು ಬಂದಿದ್ರು. ದಿನೇಶ್ ಇಲ್ಲೇ ಇದ್ರಂತೆ. ಎಲ್ಲ ಊಟ ಮಾಡಿ ಪಾಡ್ಗೆ ಹೋಗ್ತಾ ಇದ್ರು. ಏನಿಗೆ ನಮ್ ಅನ್ನೋದು ಈಗ ಮಾಡ್ಬೇಕಾದ್ರೆ ಟಾರ್ಗೆಟ್ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, DK ಶಿವಕುಮಾರ್ ಅವರು ಮಾಡ್ಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು. ಅವ್ರು ಯಾರನ್ನ ಮಾಡಿದಾರ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಇದಕ್ಕೆ ಹಂಗಿನ ಇದ್ರೆ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, DK ಶಿವಕುಮಾರ್ ಅಧ್ಯಕ್ಷರು ಮಾಡ್ಬೇಕು, ಇಲ್ಲ ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಗ್ರೋತ್ ಅನ್ನ ಪಾರ್ಟಿ ಒಳಗೆ ಸಹಿಸದೆ ಒಂದು ವರ್ಗ ನಿಮ್ಮ ವಿರುದ್ಧ ಪಿತೂರಿ ಆತರ ಖಂಡಿತ ಇಲ್ವೇ ಇಲ್ಲ. 18ಕ್ಕೆ ಬಂದ್ರಿ, ಆತರ ಇಲ್ಲ. 18ಕ್ಕೆ ಬಂದ್ರಿ ಕಾಂಗ್ರೆಸ್ಗೆ. ಆದ್ರೆ ಕಾಂಗ್ರೆಸ್ ನಾಯಕರು ಎಲ್ಲೋ ಡಿಸ್ಟರ್ಬೆನ್ಸ್ ಆಯ್ತು. ಅದು ಈಗ ಜಾರಿ ಆಗ್ತದೆ. ಈಗ ನಾನೇನಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಆ ಮಟ್ಟಿಗೆ ರೀಚ್ ಆಗ್ಲಿಲ್ಲ. ಅವ್ರು ತಿಳ್ಕೊಂಡಿರ್ಬೋದು. ನಾನೇನಂತೀನಿ ಅಂದ್ರೆ ನಾನು ಆ ಮಟ್ಟಿಗೆ ರೀಚ್ ಇಲ್ಲ. ನಾನು ಒಬ್ಬ ಬಹಳ ಸಣ್ಣ ಕಾರ್ಯಕರ್ತ. ಸಣ್ಣ ಕಾರ್ಯಕರ್ತ ಇಡೀ ದಕ್ಷಿಣ ಭಾರತದಲ್ಲಿ ಗುರುತಿಸಿ ಎಲ್ಲ ಕಡೆ ಕರೀತಾ ಇದಾರೆ. ಸಣ್ಣವರೇ ಆದ್ರೂ ಕರೀತಾ ಇದಾರೆ. ಅದು ಯಾರಿಗಾರು ಇಲ್ಲ, ಆತರ ಇಲ್ಲ, ಆತರ ಯಾರ್ದಿಲ್ಲ. ಎಲ್ಲ ಖುಷಿ ಪಡ್ತಾರೆ. ಈಗ ಬೇರೆಯವ್ರು ಬೆಳೆದ್ರೆ ನಾನು ಇಲ್ಲ ಅಂತೀನಿ. ನಾನು ಯಾರನ್ನ ಯುವಕರು ಬೆಳೀತಾರೆ ಅಂದ್ರೆ ಖುಷಿ ಪಡ್ಬೇಕು. ಯಾರು ಏನು ಒಂದ್ ನಿಮಿಷ ಹೇಳಿ, ನಾನು ಯಾರು ರಾಜಕೀಯದಲ್ಲಿ ಗುಟ್ಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನಮ್ದು 62 ಹಾಕಿದ್ದೀರಿ. ನನಗೂ 62 ಆಗಿದೆ. ಬೇರೆ ಯುವಕರು ಬೆಳಿಬೇಕು. ನಾನು ಅದು ಆಸೆ ಪಡೋನು. ನಾನು ನನ್ನ ಬಗ್ಗೆ ಯಾರು ಏನ್ ಮಾಡ್ತಾರೆ ಟೀಕೆ ಮಾಡಕ್ ಹೋಗಲ್ಲ. ನಾನು ನಂದಂದ್ರೆ ಇನ್ನ ಯುವಕರು ಬೆಳಿಬೇಕು, ಹೆಚ್ಚಿನ ಮುಂದೆ ಬರಬೇಕು. ನನ್ನ ವಿಚಾರ ಚರ್ಚೆನೇ ಇಲ್ಲ. ಇನ್ನು ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ವಿಚಾರ ಯಾವುದು ಚರ್ಚೆಗೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿಗಳ ಜೊತೆ 1.5 ಗಂಟೆ ಕೂತಿದ್ದೆ ನಾನು. ಯಾವ ಚರ್ಚೆನೇ ಇಲ್ಲ. ಅದು ಈಗ ಆತರ ಏನಾದ್ರು ತೀರ್ಮಾನ ತಗೊಳ್ಬೇಕಾದ್ರೆ ಯಾರು ತಗೊಳ್ಬೇಕಾಗಿರೋದು? ಹೈಕಮಾಂಡ್, ಮನೆ ಮುಖ್ಯಮಂತ್ರಿ ತಗೊಳ್ಬೇಕಾಗಿರೋದು. ಆತರ ಚರ್ಚೆನೇ ಇಲ್ಲ ಅಂದ್ರೆ ಹಿಂದೆ ಏನೇನೋ ನಾನು ನೋಡ್ತಾ ಇದ್ದೀನಿ ಟಿವಿದ. ನೆಕ್ಸ್ಟ್ ಟಾರ್ಗೆಟ್ ಜಮೀರ್, ನೆಕ್ಸ್ಟ್ ಟಾರ್ಗೆಟ್ ಜಮೀರ್, ನೆಕ್ಸ್ಟ್ ಟಾರ್ಗೆಟ್ ಜಮೀರ್. ಇಲ್ಲ, ಇದೇದಲ್ಲ. ನಸೀರ್ ಅಹಮದ್ ಎಲ್ಲ ಒಂದ್ ಕಡೆ, ಜಬ್ಬಾರ್ ಅವ್ರದ್ದು ಒಂದ್ ಕಡೆ ಇರ್ಲಿ. ನಸೀರ್ ಅಹಮದ್ ಎಲ್ಲ ಒಂದ್ ಕಡೆ. ಇದಾಗಿದ್ದು ನನ್ಗೂ ನೋವಾಗಿದೆ.
ಆಗ್ಬಾರ್ದಾಗಿತ್ತು ಅಂತ ನನಗೂ ನೋವಾಗಿದೆ. ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಅದಕ್ಕೆ ಸಮಾಧಾನ ಮಾಡಕ್ಕೆ ನಾನು ಏನು ನಮ್ಮಲ್ಲಿ ಏನೇನು ಗೊಂದಲ ಇಲ್ಲ ಸರ್. ಯಾವ್ದ್ರಲ್ಲಿ ಗೊಂದಲ ಇಲ್ಲ ಸರ್. ಯಾವ ಮಾಹಿತಿ ಈಗ ನೋಡ್ರಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದೀವಿ, ಅಧ್ಯಕ್ಷರು ಮಾತಾಡ್ಬೇಕಂತ ಇದ್ದೆ. ಅವರು ಕೊಯಮತ್ತೂರಲ್ಲಿದ್ದಾರೆ, ನಾಳೆ ಬರ್ತಾರಂತೆ, ಅವ್ರಿಗೂ ಬಿಟ್ಟು ಮಾಡ್ತೀನಿ ನಾನು. ಇದೆಲ್ಲ ಆಗಿಲ್ಲ ಸರಿ ಅಂತ ಹೇಳ್ಬೇಕು ತಾನೆ. ದಾವಣಗೆರೆ ವಿಚಾರದಲ್ಲಿ ನೀವು ಸಮುದಾಯದ ಪ್ರಬಲವಾಗಿ ನಿಲ್ಲಲಿಕ್ಕೆ ಯಾರ್ದಾರು ಒತ್ತಡ ಇತ್ತು? ಎಲ್ಲಿ ಒತ್ತಡ? ನನ್ಗೆ ಹೇಳಿದ ಮುಂಚೆನೆ ನನಗೆ ಒಂದಿನ ಜವಾಬ್ದಾರಿ ಕೊಟ್ಟಿದ್ರು. ಒಂದೇ ದಿನ ನಾನು ಬರಕ್ ಹೇಳಿದ್ರು. 5ನೇ ತಾರೀಕು ದಾವಣಗೆರೆ ಮಾಡಿ ಅಂದ್ರು, 6-7 ಬಾಗಲಕೋಟೆ ಮಾಡಿ ಅಂದ್ರು. ನಾನು 7ನೇ ತಾರೀಕಿಗೆ ಬರಕ್ ರೆಡಿ ಇದ್ದೆ. ಕರೆದ್ರೆ ಆಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.